ಇಲ್ಲ ನಾನು ಅಂದರೆ ಸರ್ ಅಲ್ಲಿ ಒಂದು 3 ಮನೆ ತೋರಿಸಿದ್ರು, 3 ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ಪ್ರಯತ್ನ ಪಡ್ತೀವಿ ಸರ್. ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್. ಮೇಯ್ನು ಬೋಡ್ನಾಗೇನಹಳ್ಳಿಲಿ 3 ರಸ್ತೆ ಕೇಳಿದ್ರು, ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ. ಆ 3 ರಸ್ತೆನೂ ಹಾಕ್ಕೊಡ್ತೀನಿ. ಎಲ್ಲ ಜನರ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಸರ್. ಸ್ಮಶಾನದ ಬಗ್ಗೆ ನಾನು ಮಾಡಿಸ್ತೀನಿ, ಆದಷ್ಟು ಬೇಗ ಮಾಡಿಸ್ತೀನಿ. ನಗರಸಭೆ 6 ಜನ ಏನು ಅದೇನಾಗುತ್ತೆ, ಅವ್ರು ನೆನ್ನೆ ಡಾಕ್ಯುಮೆಂಟ್ಸು ಅದು ಇದು 7 ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಕೆವೆಟ್ ಹಾಕಿದ್ದೀವಿ, 7 ದಿನಕ್ಕೆ ಮಾತ್ರ ಅಷ್ಟೇ, ಮತ್ತೆ ವೆಕೇಟ್ ಆಗುತ್ತೆ. ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ನನ್ನ ಧೈರ್ಯನೇ ಜನಸಾಮಾನ್ಯರು. ನಾನು ಕೆಲಸ ಮಾಡ್ತಿದ್ದೀನಿ, ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅವರು ಹೇಳ್ಬೋದಲ್ಲ, ಅವ್ರು ನನಗೆ 6 ತಿಂಗಳು ಕೊಡಿ ಅಂದರು. ನಾನು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳು ಟೈಮ್ ತೊಗೊಳ್ರಪ್ಪ. 6 ತಿಂಗಳು ಟೈಮ್ ತೊಗೊಂಡು ಪಬ್ಲಿಷ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ನಾನು ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಕೇಳ್ತೀನಿ. ಸರ್, ಈಗ ಉಚಿತ CET ಮತ್ತು ನೀಟ್ ತರಬೇತಿ ಪ್ರಾರಂಭ. ಈಗ ನನಗಿರೋ ಇನ್ಫಾರ್ಮೇಷನ್ 240-250 ಆಗಿದ್ದಾರೆ. ರಿಜಿಸ್ಟ್ರೇಷನ್ 300 ಜನರ ಮೇಲೆ ಆಗಿದ್ದಾರೆ. ಅಟೆಂಡೆನ್ಸ್ ಅಷ್ಟಿದೆ. ನಾನೀಗ ಇದು ಮುಗಿದ ಮೇಲೆ ಇವತ್ತು 2 ಅವರ್ ಕ್ಲಾಸ್ ಹಾಕ್ಕೊಂಡಿದ್ದೀನಿ. 11 ಗಂಟೆಯಿಂದ 1 ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾಯಿದ್ದೀನಿ. 11 to 1 ನಾನು ಮಕ್ಳಿಗೆ ಪಾಠ ಮಾಡ್ತೀನಿ. ನಾನು ಕ್ಲಾಸಸ್ ತೊಗೊತೀನಿ. ಈಗ ಇದು ಹಳ್ಳಿ ವಿಸಿಟ್ ಆದಮೇಲೆ ಅದಕ್ಕೆ ಬುಕ್ಕು ತೊಗೊಂಬಂದಿದ್ದೀನಿ ಕಾರಲ್ಲಿ. ಹೋಗಿ ಓದ್ಕೊಂಡು ಹೋಗಿ 2 ಅವರ್ ಪಾಠ ಮಾಡಬೇಕಲ್ಲ. ಬಡವ್ರ ಮಕ್ಳು ಚೆನ್ನಾಗಿ ಆಗಬೇಕಲ್ಲಣ್ಣ. ಯುಗಾದಿ ಮತ್ತು ಜನಕ್ಕೇನು ಶುಭ ಹೇಳ್ತೀವಿ ಸರ್.